ರಾಜಕೀಯ ಇತಿಹಾಸವನ್ನ ಬರೆದ ರಾಮನಗರ ಜಿಲ್ಲೆ ರಾಜ್ಯಕ್ಕೆ ಅತಿ ಹೆಚ್ಚು ಸಿಎಂ ನೀಡಿದ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಈಗ ರಾಮನಗರ ಜಿಲ್ಲೆ ಪಾತ್ರ ಆಗಿದೆ. ರಾಜಕೀಯ ಇತಿಹಾಸ ಬರೆದ ರಾಮನಗರ ಜಿಲ್ಲೆ ರಾಜ್ಯಕ್ಕೆ ಅತಿ ಹೆಚ್ಚು ಸಿಎಂ ನೀಡಿದ ಜಿಲ್ಲೆ ಎಂಬ ಹೆಗ್ಗಳಿಕೆ ರಾಮನಗರಗೆ ಸಲ್ಲುತ್ತೆ. ರಾಮನಗರದಿಂದ 5ನೇ ಮುಖ್ಯಮಂತ್ರಿ ಆಗಲಿರುವ ಡಿಕೆ ಶಿವಕುಮಾರ್, ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, ಎಚ್.ಡಿ. ದೇವೇಗೌಡರು, ಎಚ್.ಡಿ.ಕೆ ಸಾಲಿಗೆ ಇದೀಗ ಡಿಕೆ ಶಿವಕುಮಾರ್. ಒಕ್ಕಲಿಗ ಸಮುದಾಯದ 8ನೇ ಸಿಎಂ ಆಗಲಿರುವ ಡಿಕೆ ಶಿವಕುಮಾರ್. ರಾಜಕೀಯ ಇತಿಹಾಸವನ್ನ ಈಗ ರಾಮನಗರ ಜಿಲ್ಲೆ ಬರೆದಿದೆ. ರಾಜ್ಯಕ್ಕೆ ಅತಿ ಹೆಚ್ಚು ಸಿಎಂ ನೀಡಿರುವಂತಹ ಹೆಗ್ಗಳಿಕೆಗೆ ಈ ಒಂದು ರಾಮನಗರ ಜಿಲ್ಲೆ ಈಗ ಪಾತ್ರವಾಗ್ತಾ ಇದೆ. ಶಿವಮೊಗ್ಗ ರೆಕಾರ್ಡ್ನ ರಾಮನಗರ ಬ್ರೇಕ್ ಮಾಡಿದೆ. ರಾಮನಗರದಿಂದ 5ನೇ ಮುಖ್ಯಮಂತ್ರಿ ಆಗಲಿರುವ ಡಿಕೆ ಶಿವಕುಮಾರ್ ಈಗ ಆಲ್ರೆಡಿ ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, ಎಚ್.ಡಿ. ದೇವೇಗೌಡರು, ಎಚ್.ಡಿ.ಕೆ ಸಾಲಿಗೆ ಇದೀಗ ಡಿಕೆ ಶಿವಕುಮಾರ್ ಅವರು ಕೂಡ ಸೇರಲಿದ್ದಾರೆ. ಒಕ್ಕಲಿಗ ಸಮುದಾಯದ 8ನೇ ಸಿಎಂ ಆಗಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇವತ್ತು ಪಟ್ಟಾಭಿಷೇಕ ಕೂಡ ನಡೆಯಲಿದೆ ಡಿಕೆ ಶಿವಕುಮಾರ್ ಅವರಿಗೆ. ಇನ್ನು ಸದಾ ರಾಜಕೀಯ ಚಟುವಟಿಕೆಯ ಕೇಂದ್ರ ಬಿಂದು ಅಂತಂದ್ರೆ ರಾಮನಗರ ಜಿಲ್ಲೆ. ಇನ್ನು ರಾಮನಗರ ಜಿಲ್ಲೆಯಿಂದ ಶಾಸಕರಾಗಿ ಮುಖ್ಯಮಂತ್ರಿ ಆದವರಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಸದ್ಯಕ್ಕೆ 5ನೇ ಮುಖ್ಯಮಂತ್ರಿ ಆ ಒಂದು ಸ್ಥಾನವನ್ನು ಪಡ್ಕೊಳ್ತಾರೆ. ಅಂದರೆ ಆ ಒಂದು ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆ ಮೂಲಕ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನ ನೀಡಿದಂತಹ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ರಾಮನಗರ ಈಗ ಪಾತ್ರ ಆಗಿದೆ. ಈವರೆಗೂ ರಾಮನಗರ ಜೊತೆಗೆ ಅವಿಭಜಿತ ಶಿವಮೊಗ್ಗ, ದಾವಣಗೆರೆ ಜಿಲ್ಲೆಯಿಂದ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ನೀಡಿದ ಹೆಗ್ಗಳಿಕೆ ಇತ್ತು. ಕಡದಾಳ್ ಮಂಜಪ್ಪ, ಎಸ್ ಬಂಗಾರಪ್ಪ, ಜೆ.ಎಚ್. ಪಟೇಲ್ ಹಾಗೂ ಬಿ.ಎಸ್. ಯಡಿಯೂರಪ್ಪ ಅವರು ಶಿವಮೊಗ್ಗ ಮತ್ತೆ ಅವಿಭಜಿತ ಶಿವಮೊಗ್ಗ ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾಗಿದ್ರು. ಅದೇ ರೀತಿ ಈಗ ರಾಮನಗರದಲ್ಲೂ ಕೂಡ ಈಗ ಬಹಳ ಮುಖ್ಯವಾಗಿ ಒಂದು ಶಿವಮೊಗ್ಗ ರೆಕಾರ್ಡ್ ಏನಿತ್ತು ಆ ಒಂದು ರೆಕಾರ್ಡ್ ಬ್ರೇಕ್ ಮಾಡಿದೆ ರಾಮನಗರ. ರಾಮನಗರದಿಂದ 5ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಲಿದ್ದಾರೆ.